ಹಾಯ್ ನಮಸ್ತೆ ಆಲ್. ಇವತ್ತು ಹ್ಯಾಂಡ್ ಎಂಬ್ರಾಯ್ಡ್ರಿಗೆ ಮೆಟೀರಿಯಲ್ಸ್ ಏನೇನು ಬೇಕು ಅಂತ ಹೇಳ್ತೀನಿ, ನೋಟ್ ಮಾಡ್ಕೊಳ್ಳಿ. ಇದು ಬಂದುಬಿಟ್ಟು ಆರಿ ಫ್ರೇಮ್ ಅಂತಾರೆ. ಇದು 10 ಸೈಜಲ್ಲಿ ತೊಗೋಬೇಕು. ಇದರಲ್ಲಿ ತುಂಬ ಸೈಜಸ್ ಇರುತ್ತೆ. ಸ್ಟಾರ್ಟಿಂಗ್ ಫ್ರಮ್ 6ಇಂದ ಸ್ಟಾರ್ಟ್ ಆಗುತ್ತೆ, 4ಇಂದ ಸ್ಟಾರ್ಟ್ ಆಗುತ್ತೆ. 4, 6, 8, 10, 12, 14, 18ವರೆಗೂ ಇರುತ್ತೆ. ಸೊ ಈಗ ಕಲಿಯೋದಕ್ಕೆ 10 ಸೈಜು ಸಾಕು. ಮತ್ತು ಇದು ನೀಡಲ್. ಸೊ ನಿಮಗೆ ಬ್ಯಾಕ್ ಸೈಡಲ್ಲಿ ಹೋಲ್ ಸ್ವಲ್ಪ ದೊಡ್ಡದಾಗಿದ್ದರೆ ಸಾಕು. ಇದು ಬಂದುಬಿಟ್ಟು 7 ಸೈಜ್, ನೀಡಲ್ 7 ಅಂತ ಕೇಳಿದ್ರೆ ಕೊಡ್ತಾರೆ. ಮತ್ತು ಇಲ್ಲಾಂದರೆ ಹ್ಯಾಂಡ್ ಎಂಬ್ರಾಯ್ಡ್ರಿಗೆ ನೀಡಲ್ ಕೊಡಿ ಅಂದ್ರೂ ಕೊಡ್ತಾರೆ. ಇದು ಒಂದು ಕಾಟನ್ ಥ್ರೆಡ್. ಇದು ಜಸ್ಟ್ ಹ್ಯಾಂಡ್ ಎಂಬ್ರಾಯ್ಡ್ರಿ ಮಾಡೋದಕ್ಕೆ ಮಾತ್ರ ಯೂಸ್ ಮಾಡ್ತಾರೆ. ಇದು ಕಾಟನ್ ಥ್ರೆಡ್ಡು. ಪೆನ್ಸಿಲ್, ಎರೇಸರ್, ಶಾರ್ಪ್ನರ್, ಸ್ಕೇಲ್ ಇರಬೇಕು. ಏನಕ್ಕೆ ಅಂದರೆ ನಾವು ಡಿಸೈನ್ನ ಬರೆಯೋದಕ್ಕೆ ಸ್ಟಾರ್ಟಿಂಗಲ್ಲಿ ಮಾರ್ಕರಲ್ಲಿ ಡಿಸೈನ್ಸ್ನ ಬರೆಯೋದಕ್ಕೆ ಆಗೋದಿಲ್ಲ. ಪ್ರಾಕ್ಟೀಸ್ ಆದಮೇಲೆ ಇದು ಯೂಸ್ ಮಾಡಿ. ಪ್ರಾಕ್ಟೀಸ್ ಆಗುವಾಗ ಪೆನ್ಸಿಲ್ನ ಯೂಸ್ ಮಾಡಿ ಡಿಸೈನ್ ಮಾಡಿ, ಆವಾಗ ನಿಮಗೆ ಈಸಿ ಆಗುತ್ತೆ. ಇದು ಲೈನ್ ಮೇಕ್ ಮಾಡೋಕ್ಕೆ ಮತ್ತು ಎಷ್ಟು ಇಂಚಸ್ ಗ್ಯಾಪ್ ಬಿಡೋಕ್ಕೆ ಅಂತ ಸ್ಕೇಲ್ ಯೂಸ್ ಆಗುತ್ತೆ. ಮತ್ತು ಮೇನ್ ಕಟರ್ ಬಂದುಬಿಟ್ಟು ಸಿಸರ್ ಇಟ್ಕೊಳ್ಳೋಕ್ಕಿಂತ ಈ ಥರ ಚಿಕ್ಕ ಕಟರ್ ಇಸ್ಕೊಂಡ್ರಿ ಅಂದರೆ ನಿಮಗೆ ಯೂಸ್ಫುಲ್ಲಾಗಿರುತ್ತೆ. ಈ ಥರ ಒಂದು ಕಟರ್ ಬೇಕು. ಇದು ಕಾಟನ್ ಕ್ಲಾತ್, ವೈಟ್ ಕಲರ್ ಕಾಟನ್ ಕ್ಲಾತ್ ತೊಗೊಂಡ್ರಿ ಅಂದರೆ ನಿಮಗೆ ಸ್ಟಾರ್ಟಿಂಗಲ್ಲಿ ಈ ಕ್ಲಾತಲ್ಲಿ ಪ್ರಾಕ್ಟೀಸ್ ಮಾಡಬೇಕು, ಆವಾಗ ಬೇರೆ ಕ್ಲಾತು ಬೇಗ ಬರುತ್ತೆ. ಸ್ಟಾರ್ಟಿಂಗಲ್ಲಿ ಕಾಟನ್ ಕ್ಲಾತ್ ಇರಬೇಕು. ಇದು 1 ಮೀಟರ್. ಇದು ಬಂದುಬಿಟ್ಟು ಟ್ರೇಸಿಂಗ್ ಶೀಟ್ ಅಂತಾರೆ. ಇದು ನಾವು ಇದ್ರ ಮೇಲೆ ಡ್ರಾಯಿಂಗ್ ಮಾಡಿಬಿಟ್ಟು ಕಾರ್ಬನ್ ಶೀಟ್ ಇಟ್ಬಿಟ್ಟು ಕ್ಲಾತ್ ಮೇಲೆ ನಾವು ಡಿಸೈನ್ನ ಡ್ರಾ ಮಾಡ್ಬೋದು, ಯಾವ ಥರ ಡಿಸೈನ್ ಬೇಕಾದರೂ. ಸೊ ನಮಗೆ ಇವಾಗ ಬೇಸಿಕ್ಕಿಗೆ ಇಷ್ಟು ಮೆಟೀರಿಯಲ್ಸ್ ಬೇಕಾಗುತ್ತೆ. ಇದನ್ನು ನೋಟ್ ಮಾಡಿ ತಗೊಳ್ಳಿ. ಇಲ್ಲ ನಮಗೆ ಗೊತ್ತಾಗಲ್ಲ, ನೀವೇ ಪ್ರೊವೈಡ್ ಮಾಡಿ ಅಂದರೂ ನಾವೇ ಪ್ರೊವೈಡ್ ಮಾಡ್ತೀವಿ. ಬೇಕು ಅಂದವರು ನಂಗೆ ಹೇಳಿ, ನನ್ನ ನಂಬರ್ಗೆ ಮೆಸೇಜ್ ಮಾಡಿ. ಸೊ ನಾನು ಪ್ರೊವೈಡ್ ಮಾಡ್ತೀನಿ. ಇದಿಷ್ಟು ಥಿಂಗ್ಸು ಬೇಕಾಗುತ್ತೆ ಮೇಯ್ನಾಗಿ. ಥ್ಯಾಂಕ್ ಯು.